ನಿಮ್ಮ ಬೆರಳಚ್ಚಿಗೂ ಸಕ್ಕರೆ ಕಾಯಿಲೆಗೂ ಸಂಬಂಧವಿದೆಯಾ? ಬೆರಳಚ್ಚಿನ ಒಂದು ಆಕಾರದಿಂದ ನಿಮ್ಮ ಸಕ್ಕರೆ ಕಾಯಿಲೆ ಬರುವಿಕೆಯನ್ನು ನೀವು ಊಹಿಸಬಹುದೇ? ನಿಮಗೆ ಅದರಿಂದ ಅಪಾಯ ಇದೆ ಅಂತ ಗೊತ್ತಾಗಬಹುದೇ? ಮತ್ತು ಕೆಲವು ನಿಮ್ಮ ಆಂತರಿಕ ಕ್ರಿಮಿಗಳು ನಿಮ್ಮ ಸಕ್ಕರೆ ಕಾಯಿಲೆ ಬಗ್ಗೆ ಏನನ್ನು ಸೂಚಿಸ್ತದೆ ಮತ್ತು ಇದರಿಂದ ನಿಮಗೆ ಏನು ಲಾಭ ಆಗುತ್ತೆ ಅನ್ನೋದು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ದಯವಿಟ್ಟು ತಪ್ಪದೇ ಈ ವಿಡಿಯೋ ಪೂರ್ತಿ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚು ನಿಮಗೆ ಸಪೋರ್ಟ್ ಮಾಡಿ. ಒಳ್ಳೊಳ್ಳೆ ವಿಡಿಯೋ ನಿಮಗೋಸ್ಕರ ಮಾಡ್ಕೊಂಡು ಬರ್ತೀನಿ. ಈ ಸಕ್ಕರೆ ಕಾಯಿಲೆ ಬಗ್ಗೆ ಇದು ನನ್ನ 4ನೇ ವಿಡಿಯೋ. ನಮಸ್ಕಾರ, ನಾನು ನಿಮ್ಮ ಡಾಕ್ಟರ್ ಚಂದ್ರಶೇಖರ್. ಇವತ್ತು ಒಂದು ಯಾವುದೇ ಯೂಟ್ಯೂಬ್ ಇತಿಹಾಸದಲ್ಲಿ ಈ ಒಂದು ಮಾಹಿತಿ ನಿಮಗೆ ಯಾರೂ ಕೊಟ್ಟಿರಲಿಕ್ಕಿಲ್ಲ. ಯಾಕಂದರೆ ಇದನ್ನು ಸಂಶೋಧನೆ ಮಾಡಿ ಹೇಳ್ತಾ ಇದ್ದೀನಿ. ಯಾಕೆಂತಂದರೆ ನಿಮ್ಮ ಬೆರಳಚ್ಚು, ಫಿಂಗರ್ ಪ್ರಿಂಟ್ಸ್ ಅಂತ ಹೇಳ್ತಾರಲ್ಲ, ಬೆರಳಚ್ಚಿಗೂ ಸಕ್ಕರೆ ಕಾಯಿಲೆಗೂ ಏನು ಸಂಬಂಧ ಅಂತ ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ. ಅದರಿಂದ ಈ ವಿಡಿಯೋನ ಪೂರ್ತಿ ನೋಡಿ, ಸ್ಕಿಪ್ ಮಾಡಬೇಡಿ. ಮತ್ತು ಒಂದು ಸಣ್ಣ ಆಹಾರದ ಮಾರ್ಪಾಡಿಂದ ನೀವು ಹೇಗೆ ಒಂದು ಸಕ್ಕರೆ ಕಾಯಿಲೆನ ಯಾವುದೇ ಔಷಧಿ ಇಲ್ಲದೆ ಸುಮಾರಾಗಿ ಅಥವಾ ಆಲ್ಮೋಸ್ಟ್ ನೀವು ಇದನ್ನು ನಿಯಂತ್ರಣ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಪೂರ್ವಜರಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಇತ್ತಂತೆ. ಅಂದರೆ ಇನ್ಸುಲಿನ್ ಇದ್ರೂ ಅದು ಸರಿಯಾಗಿ ಕೆಲಸ ಮಾಡ್ತಿರಲಿಲ್ಲ ಅಥವಾ ನಿಮ್ಮ ಜೀವಕಣಗಳು ಅದಕ್ಕೆ ಸ್ಪಂದಿಸ್ತಿರಲಿಲ್ಲ. ಆಗಿನ ಕಾಲದಲ್ಲಿ ಇದು ಅವರು ಸ್ವಲ್ಪ ಉಪವಾಸ ಮಾಡ್ತಿದ್ದರಿಂದ ಇದು ಬೇಕಾಗಿತ್ತು ಅಂತ ಹೇಳ್ತಾರೆ. ಅದು ಈಗೇನಾಗಿದೆ, ಅದೇ ಇನ್ಸುಲಿನ್ ರೆಸಿಸ್ಟೆನ್ಸು, ಇನ್ಸುಲಿನ್ ಇದ್ದುವೇ ನಿಮ್ಮ ದೇಹಕ್ಕೆ ಸಿಗ್ತಾ ಇಲ್ಲ. ಅದು ನಿಮ್ಮ ಜೀವನ ಒತ್ತಡದಿಂದ ನಿಮ್ಮ ಸಕ್ಕರೆ ಕಾಯಿಲೆ ಜಾಸ್ತಿ ಆಗಿಂತ ಒಂದು ಅಂಶ. ಎರಡನೇದು, ನಿಮ್ಮ ಈ ಬೆರಳಚ್ಚು, ಫಿಂಗರ್ ಪ್ರಿಂಟ್ಸ್, ಈ ತುದಿ ಇದೆಯಲ್ಲ, ಇಲ್ಲಿ ನಿಮಗೆ ವೋಲ್ಸ್ ಅಂತ ಹೇಳ್ತೀವಿ, ಚಕ್ರ ಆಕಾರ, ಮತ್ತು ಆರ್ಚಸ್ ಅಂತೀವಿ, ಅಂದರೆ ಶಂಖ ಆಕಾರ. ಚಕ್ರ, ಶಂಖ, ಇದು ಜ್ಯೋತಿಷ್ಯ ಏನಲ್ಲ, ನಪ್ಪ ಇಟ್ಕೊಳ್ಳಿ, ಇದು ಸೈಂಟಿಫಿಕ್ಕಾಗಿ ಹೇಳ್ತಾ ಇರೋದು. ನಾನೊಂದು ವೀಡಿಯೋ ಮಾಡಿ ಇಟ್ಟಿರ್ತೀನಿ, ಅದ್ರಲ್ಲಿ ನೋಡಿ ಕಂಪೇರ್ ಮಾಡಿ ಹೇಳ್ತೀನಿ. ನಿಮ್ಮ 10 ಬೆರಳುಗಳಲ್ಲಿ ಯಾರಿಗೆ ಹೆಚ್ಚು ಚಕ್ರ ಆಕಾರ ಇದೆ, ಕಡಿಮೆ ಶಂಖ ಆಕಾರ ಇದೆ, ಅವರಿಗೆ ಡಯಾಬಿಟೀಸ್ ಬರುವ ಸಂಭವ ಜಾಸ್ತಿ. ಯಾರಿಗೆ ಶಂಖ ಆಕಾರ ಜಾಸ್ತಿ ಇದೆ, ಚಕ್ರ ಆಕಾರ ಕಮ್ಮಿ ಇದೆ, ಅವರಿಗೆ ಡಯಾಬಿಟೀಸ್ ಬರುವ ಅಂಶ ಅಥವಾ ಒಂದು ಸಾಧ್ಯತೆ ಕಮ್ಮಿ. ಯಾರಿಗೆ 5 ಚಕ್ರ 5 ಶಂಖ ಇದೆ, ಅದೇ ನ್ಯೂಟ್ರಲ್ ಅಂತ, ಅವ್ರಿಗೆ ಬರುವಂಥ ಸಾಧ್ಯತೆ ತುಂಬ ಕಮ್ಮಿ. ಅವರಿಗೆ ಸಕ್ಕರೆ ಕಾಯಿಲೆ ಬರೋದು ತುಂಬ ಕಮ್ಮಿ. ಆದರೂ ವರ್ಷಕ್ಕೊಂದು ಸತಿ ನಾನು ಹಳೆ ವಿಡಿಯೋದಲ್ಲಿ ಹೇಳ್ದಂಗೆ ಮನೇಲೇ ರಕ್ತ ಪರೀಕ್ಷೆ ಇಲ್ಲದೇ ಹೇಗೆ ನೀವು ನಿಮ್ಮ ಬ್ಲಡ್ ಗ್ಲೂಕೋಸ್ ಲೆವೆಲ್ ಇದೆಯೋ, ಜಾಸ್ತಿ ಇದೆಯೋ ಇಲ್ಲೋ ಅಂತ ಚೆಕ್ ಮಾಡ್ಕೊಂಡು ಹೇಳಿದ್ದೀನಿ. ಅದನ್ನು ನೀವು ಫಾಲೋ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಅದಲ್ಲದೆ ನಿಮ್ಮ ಜಠರದಲ್ಲಿ ಆಂತರಿಕ ಕ್ರಿಮಿ ಅಂತಿದೆ. ಇದು ಎಷ್ಟು ಆರೋಗ್ಯವಾಗಿರ್ತದೋ ಅಷ್ಟೇ ನೀವು ಆರೋಗ್ಯವಾಗಿರ್ತೀರ. ಇದನ್ನು ಆರೋಗ್ಯ ಮಾಡೋದು ಹೇಗೆ, ಇದನ್ನು ಕಳಿಸ್ಕೊಳ್ಳೋದು ಹೇಗೆ ಅನ್ನೋದು, ನೀವು ಮೊಸರನ್ನ ಹೆಪ್ಪಾಕಿದಾಗಲೋ ಅಥವಾ ರಾತ್ರಿ ದೋಸೆ ಹಿಟ್ಟನ್ನ ಇಟ್ಟಾಗ ಬೆಳಗ್ಗೆ ಹುಳಿ ಬರುತ್ತೆ ಅಂತ ಹೇಳ್ತಾರಲ್ಲ, ಆ ಥರ ಬರೆಸುವಂಥ ಒಂದು ವಿಧಾನ ಇದೆ. ಆ ವಿಧಾನನ ಮಾಡಿ ನೀವು ಮನೇಲಿ ಇಟ್ಕೊಂಡ್ರೆ, ಇದನ್ನು ನೀವು ಕ್ರಮೇಣ ಇದನ್ನು ನೀವು ಉಪಯೋಗಿಸ್ತಾ ಬಂದರೆ ನಿಮ್ಮ ಸಕ್ಕರೆ ಅಂಶ ರಕ್ತದಲ್ಲಿ ಜಾಸ್ತಿ ಆಗೋದಿಲ್ಲ, ನಿಮಗೆ ಒಳ್ಳೆಯದಾಗತ್ತೆ ಮತ್ತು ಆರೋಗ್ಯ ಸಿಗುತ್ತೆ. ಅದು ಮನೇಲಿ ಹೇಗೆ ಮಾಡ್ಕೋಬೋದು ಅಂತ ಒಂದು ವಿಡಿಯೋ ಮಾಡಿಟ್ಟಿದ್ದೀನಿ, ಅದನ್ನು ನೋಡಿ. ಅದಲ್ಲದೆ ಈ ಶಂಖಚಕ್ರ ಹೇಗೆ ಅದನ್ನು ನೀವು ಭೇದಿಸ್ಬೋದು, ಹೇಗೆ ಅದನ್ನು ವಿಂಗಡಿಸ್ಬೋದು ಮತ್ತು ಯಾವ ಥರ ಅದನ್ನು ನೀವು ಪರಿಗಣಿಸ್ಬೋದು ಅನ್ನೋದನ್ನ ಅದರದ್ದು ಒಂದು ವಿಡಿಯೋ ಮಾಡಿಟ್ಟಿದ್ದೀನಿ. ಅದನ್ನು ನೋಡಿಬಿಟ್ಟು ಈ ಒಂದು ನಾನು ವಿಡಿಯೋದಲ್ಲಿ ಹೇಳಿರೋದಂಥ ಒಂದು ಅಂಶಗಳನ್ನ ನೀವು ಫಾಲೋ ಮಾಡಿದ್ರೆ ನಿಮಗೆ ಸಕ್ಕರೆ ಕಾಯಿಲೆಯಿಂದ ಎಷ್ಟು ಸಾಧ್ಯವೋ ಅಷ್ಟು ಬೇಗ ನಿಮಗೆ ಮುಕ್ತಿ ಹೊಂದಬಹುದು ಅಂತ ಹೇಳ್ತೀನಿ. ಅದಲ್ಲದೆ ತುಂಬ ಮುಖ್ಯವಾದ ಒಂದು ಸಕ್ಕರೆ ಅಂಶ ಕಡಿಮೆ ಮಾಡ್ತಾ ಹೈ ವೈಟಮಿನ್ ಸಿ ಇರುವಂಥ ಒಂದು ಪದಾರ್ಥವೆಂತಂದರೆ ಬೆಟ್ಟದ ನೆಲ್ಲಿಕಾಯಿ. ಬೆಟ್ಟದ ನೆಲ್ಲಿಕಾಯಿ ವರ್ಷದ ಪೂರ್ತಿ ಸಿಗೋದಿಲ್ಲ, ಅದು ದೀಪಾವಳಿ ಟೈಮಲ್ಲಿ ಮಾತ್ರ ಸಿಗೋದು. ಸಿಕ್ಕಿದಾಗ ತುಂಬ ಜಾಸ್ತಿ ತೊಗೊಳ್ಳಿ. ಅದನ್ನ ಉಪ್ಪು ಚೆನ್ನಾಗಿ ತೊಳೆದು ಉಪ್ಪು ನೀರಲ್ಲಿ ಹಾಕಿ ಮುಳುಗಿಸಿಟ್ಬಿಡಿ. ಒಂದು ವರ್ಷ ಆಗೋ ತನಕ ಇರುತ್ತೆ ಅದು. ಪ್ರತಿದಿನ ಅಥವಾ 2 ದಿನಕ್ಕೆ ಒಂದ್ಸತಿ ಕಟ್ ಮಾಡಿ ಮತ್ತು ಸ್ವಲ್ಪ ತಿಂತಾರೆ. ಅದನ್ನ ಖಾಲಿ ಹೊಟ್ಟೆ ತಿಂದಷ್ಟು ಒಳ್ಳೆಯದು. ಶುಗರ್ ಇದ್ದವರು ತಿನ್ಬೋದು, ತುಂಬ ಒಳ್ಳೆಯದು. ಆದರೆ ಯಾರಿಗೆ ಹೈಪರ್ ಟೆನ್ಷನ್ ಇದೆ, ಅಂದರೆ BP ಇದೆ, ಸೊ ಉಪ್ಪಲ್ಲಿ ಮುಳುಗಿಸೋದ್ರಿಂದ ಸ್ವಲ್ಪ ಅದು ನಿಮಗೆ ಸೂಕ್ತ ಆಗದೆ ಇರ್ಬೋದು. ಆದರೂ ನೀವು ಅದು ಉಪಯೋಗಿಸಲೇಬೇಕು. ನಿಮಗೆ ಶುಗರು ಇದೆ ಅಂತಂದರೆ ತೆಗಿರಿ, ಕಟ್ ಮಾಡಿ, ಸ್ವಲ್ಪ ಜಾಸ್ತಿ ವಾಶ್ ಮಾಡಿ, ಅದು ಉಪ್ಪಿನ ಅಂಶ ಎಲ್ಲ ತೆಗೆದುಬಿಡಿ. ಎಷ್ಟಾಗುತ್ತೆ ಅಷ್ಟು. ಸೊ ರುಚಿಗೆ ಮಾತ್ರ ಸ್ವಲ್ಪ ಉಪ್ಪಿರುತ್ತೆ, ತೊಂದರೆ ಇಲ್ಲ, ತಿನ್ಬೋದು. ಅದು ನಿಮಗೆ ಸಕ್ಕರೆ ಕಾಯಿಲೆಯನ್ನು ನಿಯಂತ್ರಣ ಮಾಡೋಕ್ಕೆ ತುಂಬ ರಾಮಬಾಣ. ಏಕೈಕ ಒಂದು ರಾಮಬಾಣ ಅಂದರೆ ಅದು ನಿಮ್ಮ ಬೆಟ್ಟದ ನೆಲ್ಲಿಕಾಯಿ. ಮರಿಬೇಡಿ, ಇದನ್ನು ಈ ಒಂದು ವೀಡಿಯೋದಲ್ಲಿ ಹೇಳ್ತಿದ್ದೀನಿ, ಜ್ಞಾಪಕ ಇಟ್ಕೊಳ್ಳಿ. ಸೊ ನಾನು ಈ ವಿಡಿಯೋದಲ್ಲಿ ಹೇಳಿದಂಥ ಎಲ್ಲ ಒಂದು
ಸಲಹೆಗಳನ್ನು ನೀವು ಅನುಸರಿಸಿದರೆ ನಿಮಗೆ ಯಾವುದೇ ಥರ ಸಕ್ಕರೆ ಕಾಯಿಲೆಯಿಂದ ಆಪತ್ತು ಬರುವುದಿಲ್ಲ ಅನ್ನೋದಕ್ಕೆ ಜ್ಞಾಪಕ ಇಟ್ಕೊಳ್ಳಿ.
ದಯವಿಟ್ಟು ಮರಿಬೇಡಿ. ಹೆಚ್ಚು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮಗೆ ಯಾವುದಾದ್ರು ಒಂದು ಸಲಹೆ ಬೇಕು ಅಂದರೆ ಕಾಮೆಂಟ್ಸ್ ಮಾಡಿ. ನಿಮ್ಮ ಒಂದು ಸಲಹೆಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ಇಲ್ಲಿಂದ ನಾನು ಹೊರಡ್ತೀನಿ. ನಾನು ನಿಮ್ಮ ಡಾಕ್ಟರ್ ಚಂದ್ರಶೇಖರ್. ಆರೋಗ್ಯವೇ ಸೌಭಾಗ್ಯ ಅನ್ನೋದನ್ನ ಮನಸ್ಸಲ್ಲಿಟ್ಕೊಳ್ಳಿ ಮತ್ತು ಮರಿಬೇಡಿ. ನಮಸ್ಕಾರ.